ವಿಷಯನ ಪ್ರಾರಂಭಿಸ್ತೀನಿ. ಯಾಕಂದ್ರೆ ತುಂಬಾ ಎಮೋಷನಲ್ ಆದ ದಿವಸ ಕೂಡ, ತುಂಬಾ ವಿಶೇಷ ಕೂಡ ಇವತ್ತು. ನನ್ ಮಗಳಿಗೆ ಅದೇ ಹೇಳ್ತಾ ಇದ್ದೆ, 30 ವರ್ಷ ನಾನು ಇವತ್ತಿಗೆ ಹೀರೋ ಆಗ 18 ವರ್ಷ, ಅದಕ್ಕೆ ಮುಂಚೆ ಸರ್ಕಸ್ ಹೊಡೆದಿದ್ದು ಒಂದು 10 ವರ್ಷ 15 ವರ್ಷ, 30 ವರ್ಷ ಈ ಸ್ಥಾನಕ್ಕೆ ಬರೋದಿಕ್ಕೆ ಪ್ರತಿದಿನ ನನಗೆ ಮೆಟ್ಲುಗಳಾಗಿದ್ದೆ ನನ್ನ ಅವಮಾನ, ನನ್ನ ನೋವುಗಳು. ಇಲ್ಲಿವರೆಗೂ ಕೂಡ ಅದನ್ನ ಈಸಿಯಾಗಿ ಹತ್ತಿಸ್ಕೊಂಡ್ಬಂದು ಹಂಗ್ ಕೊಟ್ಬಿಡ್ತಾ ಇದ್ದೀನಿ. ದಯವಿಟ್ಟು ಅದನ್ನ ಹುಷಾರಾಗಿ ಕಾಪಾಡ್ಕೊಂಡು ಹೋಗಮ್ಮ ಅಂತ ಹೇಳ್ತಾ ಬರ್ತಾ ಇದೆ ದಾರಿಯಲ್ಲಿ. ನಾನು ಅಷ್ಟೊಂದು ಎಮೋಷನಲ್ ದಿವಸ ಇವತ್ತು ನನ್ಗೆ. ಕಥೆ ಬಗ್ಗೆ, ಮೋನಿಕಾ ಬಗ್ಗೆ ಮಾತಾಡ್ಬೇಕಾದ್ರೆ ಮೊದಲಿಗೆ ಮುಗಿಸ್ತೀನಿ, ರಿತನ್ಯ ಬಗ್ಗೆ ಮಾತಾಡ್ಬೇಕಾದ್ರೆ ಮುಗಿಸ್ತೀನಿ. ನನ್ನ ಇಷ್ಟು ವರ್ಷದ ಪರಿಶ್ರಮ ಏನೆಲ್ಲ ಕೊಡ್ಬೋದು ತಂದೆ ಅಂದ್ರೆ, ನನಗ್ ಮಾಡಿರೋ ಸ್ಕ್ರಿಪ್ಟ್ ಅಲ್ಲಿ ಕೂಡ ನಿನ್ಗೆ ಅರ್ಧ ಕೊಡ್ಬೋದು ಅಂದ್ರೆ ಇದೆ. ನಾನೇ ಹೀರೋ ಕೂಡ ನಿಂತ್ಕೊಂಡು ಮಾಡ್ಕೊಂಡ್ಬಿಡ್ಬೋದಾಗಿ, ಜಡೇಶ್ ನನಗ್ ನಾನೇ ಬೇಕು ಅಂತ. ಅಂದ್ರೆ ಇನ್ನೇನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಬೋದು ತಂದೆ ಅಂದ್ರೆ ಇದನ್ನು ಕೂಡ ಮಾಡಿದೀನಿ ಅಂತ ಒಂದು ತೋರ್ಸಕ್ ಇಷ್ಟಪಡ್ತೀನಿ ರಿತನ್ಯ. ಗೊತ್ತಿಲ್ಲ, ನಾನು ಹೀರೋ ಆಗಕ್ಕಿಂತ ಮುಂಚೆ ನಾನು ನಿನ್ನೆಯಿಂದ ಯಾವುದೇ ಯೋಚನೆ ಮಾಡ್ತಿದ್ದೆ. ಬೆಳಿಗ್ಗೆ ತುಂಬಾ ಗಲಾಟೆ ಮಾಡ್ತಿದ್ಲು ಅಂತ ಹೆಗಲ ಮೇಲೆ ಇಟ್ಕೊಂಡು ಜಾಗಿಂಗ್ ಕರ್ಕೊಂಡು ಹೋಗ್ತಾ ಇದ್ದೆ. ಕುತ್ಕೊಂಬ, ನಾನು ಜಾಗಿಂಗ್ ಮಾಡ್ತೀನಿ ಅಂತ. ಜೊತೆಯಲ್ಲೇ ಬರೋಳು. ಮೋಸ್ಟ್ಲಿ ಅವಳಿಗೆ ದೇವ್ರು ಅವತ್ತು ಆಶೀರ್ವಾದ ಮಾಡಿದಾರೆ, ನೀನು ಬರ್ತೀಯ ಹೋಗಿ ನಮ್ಮ ಅಪ್ಪನ ಜೊತೆಲಿ ಅಂತ. ಸೊ ನನ್ ಜೊತೆ ನೀನ್ ಜಾಗ್ ಮಾಡಿರೋಳು ಲೈಫ್ ಎಲ್ಲ ಹೀಗೆ ಜಾಗ್ ಮಾಡ್ಕೊಂಡು ಮುಂದಕ್ಕೆ ಹೋಗಮ್ಮ, ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ಲಿ. ಈ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಆಗಿದೆ. ಈ ಆಗ್ಲೇ ಕೇಳ್ಕೊಂಡೆ, ನಂದು ತಪ್ಪಿದ್ರೆ ಕ್ಷಮಿಸಿ ಅಂತ. ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಆಂಜನೇಯನ ಸನ್ನಿಧಿಯಲ್ಲಿ ಸಿನಿಮಾ ಪೂಜೆ ಆಗಿದೆ. ಆಂಜನೇಯನಿಗೆ ರಾಮನ ಮೇಲೆ ಎಷ್ಟು ಭಕ್ತಿ ಶ್ರದ್ಧೆ ಇತ್ತೋ ಅಷ್ಟು ನೀನ್ ಮಾಡೋ ಕೆಲ್ಸದ ಮೇಲೆ ಇಟ್ಕೋ ಸಾಕು. ತುಂಬಾ ದೂರಕ್ಕೆ ಕರ್ಕೊಂಡು ಹೋಗ್ತೀಯ, ಅದೇ ಸಾಕ್ಷಿ, ನೀನು ಬೇಡ. ಅಯ್ಯಪ್ಪ ಎಷ್ಟು ರಾಮನ್ನ ಇಷ್ಟಪಡ್ತಿದ್ನೋ, ಎಷ್ಟು ಶ್ರದ್ಧೆಯಿಂದ ಇದ್ನೋ, ಎಷ್ಟು ಅದಕ್ಕೆ ಇಲ್ಲಿವರೆಗೂ ಮಾತಾಡ್ತೀವಿ ಅವ್ರ ಬಗ್ಗೆ. ಅದನ್ನ ಇಟ್ಕೊಂಡ್ರೆ ನೀನ್ ಕರ್ಕೊಂಡು ಹೋಗುತ್ತೆ. ಇವತ್ತಿಂದ ನೀನು ರಿತನ್ಯ 3 ಜನ ನಿನ್ನ ನೋಡ್ತಾರೆ ತಾಯಿ ತಂದೆಯಾಗಿ, ನನಗಿನ್ನೂ ಹೆಚ್ಚಾಗಿ. ಒಂದು, ಯಾವಾಗ್ಲೂ ನಿನ್ನ ನೋಡುವಂತ ಮಾಧ್ಯಮ. ಅವ್ರು ಯಾವತ್ತೂ ನಮ್ಮ ಕೆಟ್ಟದ್ ಮಾಡಿಲ್ಲ, ಮಾಡೋದು ಇಲ್ಲ. ನಿನ್ನ ಯಾವತ್ತು ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ತಾ ಇರತ್ತೆ, ನಿನ್ನ ತಿದ್ದಕ್ಕೆ ಹೋಗ್ತಾ ಇರತ್ತೆ. ಇನ್ನೊಂದು, ನಮ್ಮನ್ನ ಪ್ರೋತ್ಸಾಹಿಸಿ ನಮ್ಗೆ ಊಟ ಕೊಡುವಂತ ಅಭಿಮಾನಿಗಳು, ಅವರು ನಿನ್ನ ನೋಡ್ತಾ ಇರ್ತಾರೆ. ಇನ್ನೊಂದು, ದೇವ್ರು ನೋಡ್ತಾ ಇರ್ತಾನೆ. 3 ಒಂದೇ, ತಪ್ಪಂದ್ರೆ ಕ್ಷಮಿಸೋದೇ ಇಲ್ಲ. ಎಲ್ರಿಗೂ ಒಂದೇ ಬೇಕು ಪ್ರಾಮಾಣಿಕತೆ, ದೇವ್ರಿಗೂ ಅದೇ ಬೇಕು, ನೋಡೋರ್ಗೂ ಅದೇ ಬೇಕು. ಯಾಕಂದ್ರೆ ಮೀಡಿಯಾ ಅಂದ್ರೆ ಎಲ್ರಿಗೂ ಒಂದು ಭಯ ಅಂತಾರೆ, ಅವಾಗ ನನಗ್ ಭಯ ಇಲ್ಲ. ಅಂದ್ರೆ ಸತ್ಯವಾಗಿದೆ, ಪತ್ರಿಕಾ ಮಾಧ್ಯಮ ಆಗ್ಬೋದು, ದೃಶ್ಯ ಮಾಧ್ಯಮ ಆಗ್ಬೋದು, ಅದನ್ನ ನಾನು ಇವತ್ತಿಗೆ ಅದನ್ನ ಎಲ್ಲರ ಮುಂದೆ ಹೇಳಕ್ ಇಷ್ಟಪಡ್ತೀನಮ್ಮ. ನಿನ್ನ ಜೀವನ ತುಂಬಾ ಚೆನ್ನಾಗಿರ್ಲಿ, ಸುಖವಾಗಿರು, ಚೆನ್ನಾಗಿರು. ದೇವ್ರು ತುಂಬಾ ದೊಡ್ಡ ಮಟ್ಟಕ್ಕೆ ಕರ್ಕೊಂಡು ಹೋಗ್ಲಿ ನಿನ್ನ. ಹಂಗಾಗಿ ಮಾಧ್ಯಮದ ಎಲ್ಲ ಸ್ನೇಹಿತರು ನಾನು ನಿಂತು ಹೇಳ್ಕೊತೀನಿ, ಏನೋ ತಪ್ಪು ಮಾಡಿದ್ರೆ ಕೈ ನಡೆಸ್ಕೊಂಡು ಕರ್ಕೊಂಡು ಹೋಗಿ ದಯಮಾಡಿ. ಹಿಂಗೆಲ್ಲ ಹಂಗೆ ಅಂತ ತಿದ್ದಿ, ಯಾಕಂದ್ರೆ ಗೊತ್ತಾಗಲ್ಲ ಇನ್ನ. ಬಹುಶಃ ಇನ್ನು ಕಲಿಯೋದಿದೆ, ಕಲೀಲಿ.